ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಬ್ಯಾಂಕ್ ಅಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಬೇಕು ಅಂತ. ಈಗ ಅದ್ರ ಬಗ್ಗೆ ಕೂಡ ಕೆಲವು ಅಪ್ಡೇಟ್ಸ್ ಬಂದಿದೆ, ಕೆಲವು ಬದಲಾವಣೆಗಳನ್ನ ಮಾಡ್ತಿದ್ದಾರೆ. ಹಾಗೆ ಇಷ್ಟು ದಿನ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಬರ್ತಿತ್ತು, ಇನ್ನು ಮುಂದೆಯಿಂದ 2,000 ರೂಪಾಯಿ ಕೊಡೋದು ಬೇಡ, 1,800 ರೂಪಾಯಿ ಕೊಡೋಣ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ಸ್ನ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಸಡನ್ ಆಗಿ ಇನ್ನು ಮುಂದೆಯಿಂದ 2,000 ರೂಪಾಯಿ ಬದಲು 1,800 ರೂಪಾಯಿ ಕೊಡೋಣ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಚಿಂತನೆಯನ್ನು ನಡೆಸ್ತಿದ್ದಾರೆ. ಹಾಗೆ ಪಬ್ಲಿಕ್ ಒಪಿನಿಯನ್ ಕೂಡ ತುಂಬಾ ಮುಖ್ಯ. ಯಾಕೆ ಈ ಥರ 1,800 ರೂಪಾಯಿ ಕೊಡ್ತಿದ್ದಾರೆ, 200 ರೂಪಾಯಿ ಯಾಕೆ ಕಡಿಮೆ ಮಾಡ್ತಿದ್ದಾರೆ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಈ ಗೃಹಲಕ್ಷ್ಮಿ ಸಂಘಕ್ಕೆ ಯಾರೆಲ್ಲ ಮಹಿಳೆಯರು ಸೇರ್ತಾರೋ ಅವ್ರು ಪ್ರತಿ ತಿಂಗಳು ಕೂಡ 200 ರೂಪಾಯಿ ಕೊಡಬೇಕು ಅನ್ನೋದನ್ನ ಅವರು ಜಾರಿಗೆ ತಂದಿದ್ರು. ಅಂದರೆ ಈ ಗೃಹಲಕ್ಷ್ಮಿ ಸಂಘ ಇನ್ನೂ ಶುರುವಾಗಿಲ್ಲ, ಬಟ್ ಈ ರೀತಿ ಅನೌನ್ಸ್ಮೆಂಟ್ನ ಮಾಡಿದ್ರು. ಈ ಗೃಹಲಕ್ಷ್ಮಿ ಸಂಘ ಅಂದರೆ ಪ್ರತಿ ತಿಂಗಳು ಮಹಿಳೆಯರಿಗೆ ನಾವೇನು 2,000 ರೂಪಾಯಿ ಕೊಡ್ತೀವಿ, ಅದರಲ್ಲಿ 200 ರೂಪಾಯಿನ ಗೃಹಲಕ್ಷ್ಮಿ ಸಂಘಕ್ಕೆ ಕೊಟ್ಟರೆ ನಿಮಗೆ 30,000ದಿಂದ 3,00,000ವರೆಗೂ ಕೂಡ ಲೋನ್ ಸಿಗತ್ತೆ ಅಂತ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂತಂದರೆ, ಈಗ ನಾವು ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟು ಅವ್ರು 200 ರೂಪಾಯಿ ಕಟ್ಟೋ ಬದಲು ನಾವು ಕೊಡಬೇಕಾದ್ರೇ 200 ರೂಪಾಯಿ ಕಟ್ ಮಾಡಿ 1,800 ರೂಪಾಯಿ ಕೊಟ್ಟರೆ, ಈಗ ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ 1,24,00,000 ಜನ, ಎಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿದಂಗೆ ಆಗುತ್ತೆ. ಹಾಗೆ ಮಹಿಳೆಯರಿಗೆ ಏನಾರ ನೆಕ್ಸ್ಟ್ ಅವ್ರು ಏನಾರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಅವರಿಗೆ ಏನೋ ಒಂದು ಪರ್ಸ್ನಲ್ ಅಮೌಂಟ್ ಬೇಕಾ, ಅವರಿಗೆ ಎಲ್ಲರಿಗೂ ಕೂಡ ಅವಾಗ 30,000ದಿಂದ 30,00,000ವರೆಗೂ ಕೂಡ ಲೋನ್ ತೊಗೊಳಕ್ಕೆ ಎಲಿಜಿಬಿಲಿಟಿ ಇರುತ್ತಲ್ವ. ನಾವು ಕೊಡಬೇಕಾದ್ರೆ ಕಡಿಮೆ ಕೊಟ್ಬಿಟ್ರೆ ಆಗ ಎಲ್ಲರೂ ಕೂಡ ಸಂಘಕ್ಕೆ ಸೇರಿದಂಗೆ ಆಗುತ್ತಲ್ಲ ಅನ್ನೋದ್ರ ಬಗ್ಗೆ ಚಿಂತನೆನ ನಡೆಸ್ತಿದ್ದಾರೆ. ಸೊ ನೀವು ಇವಾಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಈಗ ನಿಮಗೆ ಅವ್ರು ಕೊಡಬೇಕಾದ್ರೇ 1,800 ರೂಪಾಯಿ ಕೊಟ್ಟರೆ ಒಳ್ಳೆಯದಾ, ಇಲ್ಲ 2,000 ರೂಪಾಯಿ ಕೊಡಲಿ, ನಮ್ಗೆ ಇಷ್ಟ ಇದ್ದರೆ ಸೇರ್ತೀವಿ, ಇಲ್ಲಾಂದರೆ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಸರ್ಕಾರಕ್ಕೆ ತುಂಬಾ ಮುಖ್ಯ. ಅವ್ರು ಬರೀ ಇನ್ನೂ ಚಿಂತನೆನ ನಡೆಸ್ತಿದ್ದಾರೆ, ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಆದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ, ಬಟ್ ಇವಾಗ ಅದ್ರ ಬಗ್ಗೆ ಚಿಂತನೆನ ನಡೆಸ್ತಿದ್ದಾರೆ. ಹಾಗಾಗಿ ಪಬ್ಲಿಕ್ ಒಪಿನಿಯನ್ ಕೂಡ ತುಂಬಾ ಮುಖ್ಯ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ಕೊಡ್ತಿರೋಂಗೆ ಕೊಟ್ಟರೆ ಅಥವಾ ಅವ್ರು ಕೊಡ್ಬೇಕಾದ್ರೆ ಕಟ್ ಮಾಡ್ಕೊಂಡು ಕೊಟ್ಟರೆ ಆವಾಗ ಎಲ್ಲರೂ ಕೂಡ ಈ ಗೃಹಲಕ್ಷ್ಮಿ ಸಂಘ ಅಂತ ಗೃಹಲಕ್ಷ್ಮಿ ಬ್ಯಾಂಕ್ ಏನಿದೆ ಅದಕ್ಕೆ ಸೇರಿದಂಗೆ ಆಗುತ್ತೆ. ಹಾಗೆ ನೆಕ್ಸ್ಟು ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು ಅಂತಂದರೆ, ಇನ್ನು ಗೃಹಲಕ್ಷ್ಮಿ ಸಂಘ ಬ್ಯಾಂಕ್ ಅಂತ ಏನು ಶುರು ಮಾಡಬೇಕಂತಿದ್ದಾರೆ. ಇದರಲ್ಲಿ ಅವ್ರು ಹೇಳ್ದಂಗೆ ಏನಾರ ಇದೇ ಅಪ್ರೂವ್ ಆಯಿತು ಅಂತಂದರೆ ಕೊಡಬೇಕಾದ್ರೇ 1,800 ರೂಪಾಯಿ ಕೊಟ್ಟು 200 ರೂಪಾಯಿ ಎಲ್ಲ ಅಂದರೆ ಅವಾಗ 1,24,00,000 ಫಲಾನುಭವಿಗಳು ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿದಂಗೆ ಆಗುತ್ತೆ. ಇಲ್ಲ ಅಂತಂದರೆ ಯಾರಿಗಿಷ್ಟ ಇದೆ ನಿಮಗೆ ಅವ್ರು ಸೇರ್ಬೋದು. ಇದರಲ್ಲಿ ಮುಂಚೆನೂ ಕೂಡ ಹೇಳಿದರು, ಇದರಲ್ಲಿ ಯಾವುದೇ ರೀತಿ ಫೋರ್ಸ್ ಇಲ್ಲ, ಯಾರಿಗೆ ಇಷ್ಟ ಇದೆ ಅವ್ರು ಮಾತ್ರ ಸೇರ್ಬೋದು, ಇಲ್ಲಾಂದರೆ ಇಲ್ಲ ಅಂತ. ನೀವೇನಾರ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ತೀರಾ ಅಂತಂದರೆ ನೀವು ಫಸ್ಟಿಗೆ 1,250 ರೂಪಾಯಿನ ಕೊಟ್ಟು ಮೆಂಬರ್ಶಿಪ್ನ ತೊಗೋಬೇಕು. ಆಮೇಲೆ ನೀವು ಪ್ರತಿ ತಿಂಗಳು ಕೂಡ 200 ರೂಪಾಯಿ ಕಟ್ಕೊತಾ ಬರಬೇಕು. 6 ತಿಂಗಳು ಕಟ್ಟಿದ ಅಂದರೆ 6 ತಿಂಗಳು ವಿತೌಟ್ ಪ್ರತಿ ತಿಂಗಳು ಮಿಸ್ ಮಾಡ್ದಲ್ಲೇ 6 ತಿಂಗಳು ಸತತವಾಗಿ ಕಟ್ತಾ ಇದ್ದರೆ 6 ತಿಂಗಳ ನಂತರ ನಿಮಗೆ ಅಕಸ್ಮಾತ್ ಪರ್ಸ್ನಲ್ ಲೋನ್ ಬೇಕು ಅಂದರೆ ನೀವು ತೊಗೋಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಮೆಂಬರ್ಶಿಪ್ಗೋಸ್ಕರ 1,250 ರೂಪಾಯಿನ ಕೊಟ್ಟು ಮೆಂಬರ್ಶಿಪ್ ಆಗಬೇಕು. ಹಾಗೆ ಎಲ್ಲ ಅಪ್ಲೈ ಮಾಡಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಬೇಕಂದ್ರೆ ಅದೆಲ್ಲ ಇನ್ನೂ ಮಾಹಿತಿ ಬಂದಿಲ್ಲ. ಸದ್ಯಕ್ಕೆ ಇಷ್ಟು ಮಾಹಿತಿ ಬಂದಿರೋದು, ಯಾಕಂದರೆ ಇನ್ನೂ ಕೂಡ ಟೈಮ್ ತೊಗೊಳ್ತಾರೆ. ಇನ್ನೂ 3-4 ತಿಂಗಳಂತೂ ಬೇಕೇ ಬೇಕಾಗುತ್ತೆ ಈ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗೋಕ್ಕೆ. ನಾನು ನಿಮಗೆ ಮುಂಚೆನೂ ಹೇಳಿದ್ದೆ, ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಅದರದ್ದೇ ಆದ ಕೆಲವು ಪ್ರೊಸೀಜರ್ಸ್ ಇರುತ್ತೆ. ಇವತ್ತು ಅನೌನ್ಸ್ ಮಾಡಿದ್ರು ಅಂದ ತಕ್ಷಣ ನಾಳೆಯಿಂದನೇ ಅದು ಆಗಿಬಿಡಲ್ಲ, ತುಂಬಾ ಟೈಮ್ ತೊಗೊಳುತ್ತೆ. ಈಗ ಆಲ್ರೆಡಿ 2-3 ತಿಂಗಳಾಗಿದೆ ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅನೌನ್ಸ್ ಮಾಡಿ, ಇನ್ನೂ ಕೂಡ 2-3 ತಿಂಗಳು ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಅವ್ರು ಡಿಸ್ಕಷನ್ ಮಾಡ್ತಿದ್ದಾರೆ ಈ ಸಂಘನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಈ ಥರ ಸ್ಟಾರ್ಟಿಂಗಲ್ಲೇ ಕಟ್ ಮಾಡ್ಕೊಂಡು ಕೊಡೋದಾ ಅಥವಾ ಮಹಿಳೆಯರಿಗೆ ಆಪ್ಷನ್ಸ್ ಕೊಡೋದಾ ಸೇರಲಿಕ್ಕೆ ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸ್ತಿದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಒಪಿನಿಯನ್ ಮೇಲೆ ಅವರುಗಳು ಕೂಡ ಡಿಸೈಡ್ ಮಾಡ್ತಾರೆ.
ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ 26ನೇ ಕಂತಿನ ಹಣದವರೆಗೂ ಕೂಡ ಮಹಿಳೆಯರಿಗೆ ಅಮೌಂಟ್ ಬಂದಿದೆ. ಆ 26ನೇ ಕಂತಂದರೆ 26 ಕಂತು ಬಂದಿಲ್ಲ, ಮಧ್ಯದಲ್ಲಿ ಅಂದರೆ ಲಾಸ್ಟ್ ಇಯರ್ 2 ತಿಂಗಳದ್ದು ಮಿಸ್ ಆಗಿದೆ. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ಅಪ್ಡೇಟ್ ಬಂದಿಲ್ಲ. ಹಾಗೆ 27ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದೀರಾ. ಹಾಗೆ ತುಂಬ ವೀಡಿಯೋಸ್ ಕೂಡ ಬಂದಿದೆ, ಇಷ್ಟಿಲ್ಲೆಗೆ ಹಣ ಜಮೆ ಆಗುತ್ತೆ, ನಾಳೆ ಇಷ್ಟಿಲ್ಲೆಗೆ ಅಂತ. ಖಂಡಿತ ಇಲ್ಲ, ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಹಣ ರಿಲೀಸ್ ಆಗಿಲ್ಲ. ಯಾಕಂದರೆ ಕಳೆದ ಬಾರಿ 2 ಕಂತಿನ ಹಣ ರಿಲೀಸ್ ಮಾಡಿದರು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ, 25 ಹಾಗೆ 26ನೇ ಕಂತಿನ ಹಣ ಅವೆರಡೂ ಕೂಡ ಕೊಟ್ಟಾಯಿತು. ಈಗ ನೆಕ್ಸ್ಟ್ 27ನೇ ಕಂತಿನ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು. ಅವ್ರ ಕಡೆಯಿಂದ ಮಹಿಳೆಯರಿಗೆ DBT ಮುಖಾಂತರ ಹಣ ಬರುವಂಥದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಬಂದಿಲ್ಲ. 27ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಗೃಹಲಕ್ಷ್ಮಿ ಸಂಘ 1800 ರೂಪಾಯಿ ಕೊಡಬೇಕು ಅಂತ ಏನು ಚಿಂತನೆಯನ್ನು ನಡೆಸ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ 26ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಬಂದಿಲ್ವಾ, ಅಕಸ್ಮಾತ್ ಬಂದಿದ್ದರೆ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ, ಅಕಸ್ಮಾತ್ ಬಂದಿಲ್ಲ ಅಂದರೂ ಕೂಡ ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇದೆ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.